ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಇವತ್ತಿನ ಟಾಪಿಕ್ ಬಂದು ಜಾಸ್ಮಿನ್ ಪ್ಲಾಂಟ್ ಆ್ಯಂಡ್ ಫ್ಲವರ್. ಈ ಒಂದು ವೆರೈಟಿ ಬಗ್ಗೆ ಗೋಕರ್ಣ ಜಾಸ್ಮಿನ್ ಫ್ಲವರ್ ಆ್ಯಂಡ್ ಪ್ಲಾಂಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಅದನ್ನು ಸ್ಟೆಮ್ ಕಟಿಂಗ್ಸ್ ಮೂಲಕ ಹೇಗೆ ಪ್ರಪೋಗೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಜಾಸ್ಮಿನ್ ಫ್ಲವರ್ ಅಂದರೆ ಈ ಮಲ್ಲಿಗೆ ಹೂವು, ಇದರಲ್ಲಿ ಸುಮಾರು 200ಕ್ಕಿಂತಲೂ ಹೆಚ್ಚು ಜಾಸ್ತಿ ವೆರೈಟೀಸ್ ಕಂಡುಬರುತ್ತೆ. ಸಾಮಾನ್ಯವಾಗಿ ಈ ಮಲ್ಲಿಗೆ ಹೂವು ಅಂದರೆ ನೆನಪಾಗೋದೇ ಆ ದುಂಡು ಮಲ್ಲಿಗೆ, ಅದನ್ನು ಅರೇಬಿಯನ್ ಜಾಸ್ಮಿನ್ ಎಂದು ಕರೆಯುತ್ತಾರೆ. ಆ ದುಂಡು ಮಲ್ಲಿಗೆ ಅಂದರೆ ಅದು ನೆನಪಾಗೋದೇ ಅದು ಸುವಾಸನೆ, ಗಂಧ ಮತ್ತು ಅದರ ರಚನೆ. ಕಾಮನ್ ಆಗಿ ಜಾಸ್ಮಿನ್ ಫ್ಲವರ್ಸಲ್ಲಿ ಕಲರ್ಸ್ ಬಂದು ಸಾಮಾನ್ಯವಾಗಿ ವೈಟೇ ಇರುತ್ತೆ, ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಪೆಟಲ್ಸ್ ಬಂದು 5 ಇಂದ ಸ್ಟಾರ್ಟ್ ಆಗಿ 7-8 ವರೆಗೂ ಇರುತ್ತೆ. ಈ ದುಂಡು ಮಲ್ಲಿಗೆಲಿ ಸ್ವಲ್ಪ ಜಾಸ್ತಿ ಲೇಯರ್ಸೇ ಇರುತ್ತೆ. ಬೇರೆ ಕಲರ್ಸಲ್ಲೂ ಕಂಡು ಬರುತ್ತೆ, ಯೆಲ್ಲೋ ಅಥವಾ ಪಿಂಕ್, ಬಟ್ ಜಾಸ್ತಿ ವೈಟೇ ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಈ ಗೋಕರ್ಣ ಜಾಸ್ಮಿನ್ ಪ್ಲ್ಯಾಂಟ್ ಇದ್ರ ವಿಶೇಷ ಏನು ಅಂದರೆ ಇದ್ರ ಎಲೆಗಳ ಕಲರ್ಸೇ. ಇದ್ರ ಪೆಟಲ್ಸಲ್ಲಿ ಏನಷ್ಟು ವಿಶೇಷ ಇಲ್ಲ, 5 ಪೆಟಲ್ಸ್ ಇರುತ್ತೆ, ಬಟ್ 1 ಪೆಟಲಲ್ಲಿ ಮಾತ್ರ ಪಿಂಕ್ ಡಾಟ್ಸ್ ಇರುತ್ತೆ, ಜಾಸ್ತಿ ಪಿಂಕ್ ಡಾಟ್ಸ್ ಇರುತ್ತೆ. ಇದರ ಹೂಗಳೇನು ಅಷ್ಟು ಅಟ್ರಾಕ್ಟಿವ್ ಇರೋದಿಲ್ಲ, ಅಂಥ ಸುಗಂಧ ಕೂಡ ಇರೋದಿಲ್ಲ. ಆದರೆ ಈ ಗಿಡದ ಎಲೆಗಳು ಮಾತ್ರ ಅಷ್ಟು ಅಟ್ರಾಕ್ಟಿವ್. ಅದು ಹೇಗೆ ಅಂದರೆ ಈ ಬೇರೆ ಗಿಡಗಳು ಕಂಪೇರ್ ಮಾಡಿಕೊಂಡ್ರೆ ಈ ಡಾರ್ಕ್ ಗ್ರೀನ್ ಅಥವಾ ಈ ಲೈಟ್ ಗ್ರೀನ್ ಅದನ್ನು ಮೀರಿ ಇದು ಯೆಲ್ಲೋಯಿಶ್ ಗ್ರೀನ್ ಇರುತ್ತೆ. ಅದು ಬಿಸಿಲಲ್ಲಿ ಆ ಎಲ್ಲ ಗಿಡಗಳ ಮಧ್ಯೆ ಇದು ಎದ್ದು ಕಾಣುತ್ತೆ. ಇದರ ಹೂ ಕೂಡ ಏನು ಕಮ್ಮಿ ಇರಲ್ಲ, ಗಿಡ ತುಂಬ ಹೂ ಬಿಡುತ್ತೆ. ಸಮ್ಮರಲ್ಲೂ ಅಂತೂ ತುಂಬ ಜಾಸ್ತಿನೇ ಬಿಡುತ್ತೆ, ವಿಂಟ್ರಲ್ಲೂ ಕೂಡ ಬಿಡ್ತಾನೆ ಹೋಗುತ್ತೆ. ಸಾಮಾನ್ಯವಾಗಿ ಈ ಬೇರೆ ಜಾಸ್ಮಿನ್ ಪ್ಲ್ಯಾಂಟ್ಗಳು ತೊಗೊಂಡ್ರೆ, ಈ ದುಂಡು ಮಲ್ಲಿಗೆ ಅಥವಾ ಬೇರೆ ವೆರೈಟಿ ತೊಗೊಂಡ್ರೆ ವಿಂಟರಲ್ಲಿ ಬಿಡೋದೇ ಇಲ್ಲ, ಬಟ್ ಈ ಗಿಡ ಮಾತ್ರ ಎನಿ ಟೈಮ್ ಇಯರ್ ಫುಲ್ ಹೂ ಬಿಡುತ್ತೆ. ಸುಮಾರು ಜಾಸ್ಮಿನ್ ಪ್ಲ್ಯಾಂಟ್ಗಳು ಬಳ್ಳಿ ರೂಪದಲ್ಲಿ ಬೆಳೆಯುತ್ತೆ. ಈ ಗಿಡ ಎತ್ತರ ಬೆಳೀತಾ ಹೋಗುತ್ತೆ. ನಾವು ಹೇಗೆ ಪ್ರೂನ್ ಮಾಡ್ಕೋತೀವೋ ಹಾಗೆ ಮೇಂಟೈನ್ ಮಾಡ್ಕೋಬೋದು. ಇದರ ಸ್ಟೆಮ್ ಮಾತ್ರ ಸ್ವಲ್ಪ ಹಾಡಾಗಿ ಅನಿಸುತ್ತೆ, ಸ್ವಲ್ಪ ಒಣಗಿದ ರೀತಿಲಿ ಕಾಣುತ್ತೆ. ಬನ್ನಿ ಇದರ ಸ್ಟೆಮ್ ಕಟ್ಟಿಂಗ್ಸ್ ಮೂಲಕ ಪ್ರಪೋಗೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿಲಲ್ಲಿ ಮಾತ್ರ ಈ ಗಿಡ ಹೆಂಗ ಲಕ್ಕ ಅಂತ ಹೊಳೆಯುತ್ತೆ ಅಂದರೆ ಅದೇ ಯೆಲ್ಲೋಯಿಶ್ ಗ್ರೀನ್ ಎಲೆಗಳಿಂದಲೇ. ಅದೇ ಹೂಗಳೇನಷ್ಟು ಮಿಂಚೋದಿಲ್ಲ, ಅದು ಸುಗಂಧ ಕೂಡ ಅಷ್ಟಕ್ಕಷ್ಟೇನೆ. ಅದೇ ಈ ಪಾಟಲ್ಲಿ ನೆರಳಲ್ಲಿ ಇಟ್ಟು ನೋಡಿದರೆ ಯಾಕೋ ಈ ಬೇರೆ ರೀತಿನೇ ಕಾಣ್ತಾ ಇದೆ. ಹಾಗಾಗಿ ಈ ಪಾಟ್ನಲ್ಲಿ ಬೆಳೆಯೋಕ್ಕಿಂತ ಡೈರೆಕ್ಟಾಗಿ ನೆಲದ ಮೇಲೆ ಜಾಸ್ತಿ ಬಿಸಿಲು ಬೀಳೋ ಕಡೆ ನೆಟ್ಟರೆ ತುಂಬ ಸೂಕ್ತ. ಇದೊಂದು ಕಾರ್ಡ್ ವೆರೈಟಿ ಆಗಿರೋದ್ರಿಂದ ಇದಕ್ಕೇನು ಜಾಸ್ತಿ ಮೇಂಟೆನೆನ್ಸ್ ಬೇಡ. ಆ ನೀರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ, ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ನೀರು ಹಾಕೋದು ಬೇಕಾಗಿಲ್ಲ. ಇವು ಪರ್ಮನೆಂಟ್ ಗಿಡ, ತುಂಬ ಜಾಸ್ತಿ ವರ್ಷ ಇರುತ್ತೆ. ಇದಕ್ಕೆ ಹೂ ಕೂಡ ಎನಿ ಟೈಮ್ ಇರುತ್ತೆ. ಸೊ ಮನೆ ಪೂಜೆ ಮಾಡೋರಿಗೆ ಡೈಲಿ ಹೂಗಳಿಗೇನು ಬರ ಇರಲ್ಲ. ಇದ್ರ ಸ್ಟೆಮ್ ಕಟ್ಟಿಂಗ್ ಪ್ರಪೋಗೇಷನ್ ಮಾಡೋದು ತುಂಬಾ ಈಸಿ. ಈಗ ನೋಡ್ತಿರೋಂಥ ಇಷ್ಟು ಚಿಕ್ಕ ಬ್ರಾಂಚಿಂಗ್ ಸ್ಟೆಮ್ ಇದ್ರೂ ಸಾಕು. ಬೇರೆ ಹೂವಿನ ಗಿಡದ ಥರ ಈ ಹೈಬಿಸ್ಕಸ್ ಸ್ಟೆಮ್ ಕಟ್ಟಿಂಗ್ಸ್ ಮಾಡಬೇಕಾದ್ರೆ ಅದ್ರ ಏಜ್, ಅದು ಗಾತ್ರ, ಅದು ಸೈಜ್ ಎಲ್ಲ ನೋಡಬೇಕು, ಇಷ್ಟು ನೋಟ್ಸ್ ಎಲ್ಲ ನೋಡಬೇಕು. ಬಟ್ ಇಷ್ಟು ಚಿಕ್ಕ ಸ್ಟೆಮ್ಮಿಂದ ಕಟ್ಟಿಂಗಿಂದನೂ ಗಿಡ ಬೆಳೆಯುತ್ತಾ? ನೋಡೋಣ ಬನ್ನಿ. ಇದು ಎಷ್ಟು ಸ್ಟ್ರಾಂಗ್ ಗಿಡ ಅಂದರೆ ಇಷ್ಟು ಚಿಕ್ಕ ಬ್ರಾಂಚಿಂಗ್ ಸ್ಟೆಮ್ಮಿಂದ ಕೂಡ ಒಂದು ಗಿಡನೂ ಸಾಯದೆ ಬೆಳೆಯುತ್ತೆ. ಆದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀರು ಸಾಮಾನ್ಯವಾಗಿ ಎಲ್ಲ ಗಿಡಕ್ಕೂ ಬೇಕು, ಹಾಗಾಗಿ ಇದಕ್ಕೂ ಕೂಡ ನಾನು ಕೆಲವು ಇಷ್ಟು ಚಿಕ್ಕ ಪೀಸ್ ಸ್ಟೆಮ್ ಕಟ್ಟಿಂಗ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಸಾಯಿಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಾಯಿಲ್ ಮಿಕ್ಸ್ಗೆ ನಾನು ಈ ಜಾಸ್ತಿ ಕೆಮಿಕಲ್ಸು, ಫರ್ಟಿಲೈಸರ್ಸು ಮಿಕ್ಸ್ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ.
ನಾನು ಜಾಗ ನೋಡ್ಕೊಂಡಿದ್ದೀನಿ. ಅದು ಒಂದು ಗಸಗಸೆ ಮರ ಇದೆ. ಅದಕ್ಕೆ ಸುಮಾರು ಏಜ್ ಆಗಿದೆ. ಅದು ಎಷ್ಟು ಹಣ್ಣು ಬಿಡುತ್ತೆ ಅಂದರೆ ಆ ಮರದ ಬುಡದ ಕೆಳಗೆ ಈ ಒಂದು ಎಷ್ಟು ಆ ಮಣ್ಣೇ ಕಪ್ಪಾಗೋಗಿದೆ. ಆ ಹಣ್ಣುಗಳು ಬಿದ್ದು ಬಿದ್ದು ಕೊಳೆತು ಅಲ್ಲಿ ಎಷ್ಟು ಅಲ್ಲಿ ಈಗ ಮಳೆಗಾಲ ಆಗಿರೋದ್ರಿಂದ ಈ ಮಾಯಿಸ್ಟ್ ಸಾಯಿಲಲ್ಲಿ ಆ ಮಣ್ಣು ತೆಗಿಬೇಕಾದ್ರೆ ಎಷ್ಟು ಹುಳಗಳು ಕಂಡು ಬರುತ್ತೆ. ಈ ರೀತಿ ಹುಳಗಳು ಕಂಡು ಬಂದರೆ ಆ ಆ ಸಾಯಿಲ್ ಸೂಟಬಲ್ ಇದೆ ಅಂತಾನೆ, ಮಿನರಲ್ ರಿಚ್ ಇದೆ ಅಂತಾನೆ, ನ್ಯೂಟ್ರಿಯೆಂಟ್ಸ್ ರಿಚ್ ಇದೆ ಅಂತಾನೆ. ಸೊ ಹಾಗಾಗಿ ನಾನು ಈ ಗಿಡ ಕೂಡ ಕಾಡ್ ಜಾತಿ ಆಗಿರೋದ್ರಿಂದ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸೊ ಇದನ್ನೇ ನಾನು ಸಾಯಿಲ್ ಮಿಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಳೆಗಾಲ ಇರೋದ್ರಿಂದ ಈ ಮಣ್ಣಲ್ಲಿ ಜಾಸ್ತಿ ತೇವಾಂಶ ಇರೋದ್ರಿಂದ ಈ ಮಣ್ಣುಳಗಳಂತೂ ವಿಪರೀತ. ಹಾಗಾಗಿ ಈ ಮಣ್ಣುಳಗಳು ಇದ್ರೆ ಈ ಮಣ್ಣನ್ನು ಎಷ್ಟು ಮಿನರಲ್ ರಿಚ್ ಮಾಡುತ್ತೆ ಅನ್ನೋದು ಗೊತ್ತಿರೋ ಅಂಥವೇ. ಹಾಗಾಗಿ ಸಾಧ್ಯವಾದಷ್ಟು ಈ ಮಣ್ಣನ್ನು ಪುಡಿ ಪುಡಿ ಮಾಡ್ಕೊಳ್ತಾ ಸಿಕ್ಕಿದಂತಹ ಈ ಮಣ್ಣುಳಗಳನ್ನು ಬಿಡದೆ ಅದನ್ನು ಕೂಡ ಈ ಬ್ಯಾಗ್ ಒಳಗೆ ಹಾಕೋತಾ ಈ ಸಾಯಿಲ್ ಮಿಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈ ಸಾಮಾನ್ಯವಾಗಿ ಬೇರೆ ಪ್ಲಾಂಟ್ ಸ್ಟೆಮ್ ಕಟ್ಟಿಂಗ್ ಮಾಡೋ ರೀತಿನೇ ಈ ಸ್ವಲ್ಪ ಮೆಚ್ಯೂರ್ಡ್ ಸ್ಟೆಮ್ನೇ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೆ. ಬಟ್ ಅದು ರಿಸಲ್ಟ್ ಏನು ಗೊತ್ತಾಗ್ತಿರ್ಲಿಲ್ಲ. ಅದು ಮಾಮೂಲಿನೇ, ಅದು ಮೇನ್ ಸ್ಟೆಮ್ ಸ್ವಲ್ಪ ಒರಟಿರುತ್ತೆ, ಡ್ರೈ ಥರನೇ ಕಾಣುತ್ತೆ, ಆಲ್ಮೋಸ್ಟ್ ಡ್ರೈಡ್ ಇರೋ ಹಾಗೆ. ಬಟ್ 2-3 ವೀಕ್ಸ್ ಆದರೂ ಏನು ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಬಟ್ ಬೇರೆ ಯಾರು ಹೇಳಿದರು ಅದೇನು ಅದು ಸುಮ್ಮನೆ ಅದು ಕಿತ್ತು ಬಿಸಾಕಿದ್ರೆ ಬೆಳೆಯುತ್ತೆ ಅಂತ. ಹೌದಾ ಅಂದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಬ್ರ್ಯಾಂಚಿಂಗ್ ಸ್ಟೆಮ್ನೇ ಕಿತ್ತು ನೆಡಕ್ಕೆ ಶುರು ಮಾಡಿದೆ. ಬಟ್ 100% ಒಂದು ಗಿಡನೂ ಸಾಯಲ್ಲ. ಪ್ರತಿ ಗಿಡನೂ ಅದು ಅಡ್ಜಸ್ಟ್ ಆಗೋಕ್ಕೆ 1 ವೀಕ್ ಬೇಕಷ್ಟೆ. ಬಟ್ ಅದು ನೆಕ್ಸ್ಟ್ 2nd ವೀಕಿಂದ ಅದು ಆ ಲೀವ್ಸ್ ಬಿಡೋಕ್ಕೆ, ಹೂ ಬಿಡೋಕ್ಕೂ ಸ್ಟಾರ್ಟ್ ಮಾಡಿಬಿಡುತ್ತೆ. ಆ ಕೆಳಗಿನ ಎಲೆಗಳು ಮಾತ್ರ ಸ್ವಲ್ಪ ಡ್ರೈ ಆಗಿರುತ್ತಷ್ಟೆ. ಅದು ಮಣ್ಣಲ್ಲಿ ನೀರಲ್ಲಿ ಟಚ್ ಆಗೋದ್ರಿಂದ ಸ್ವಲ್ಪ ಡ್ರೈ ಆಗಿ ಒಣಗೋಗಿರುತ್ತೆ. ಅದು ಬಿಟ್ಟರೆ 100% ರಿಸಲ್ಟ್. ಇದು ಹಾಕಿದ ತಕ್ಷಣ ಕಾಣೋ ಅಂಥದ್ದು ಹೆಂಗೆ ಹೊಳಿತಾ ಇದೆ ನೋಡಿ ಆ ಎಲೆಗಳು. ಆಮೇಲೆ ಸ್ವಲ್ಪ 1 ವೀಕ್ ಆದಮೇಲೆ ಗಮನಿಸಿದ್ದು ಯಾಕೋ ಸ್ವಲ್ಪ ಸೊರ್ಗೋಗಿದೆ ಅಂತ. ಬಟ್ ಸತ್ತಿರಲ್ಲ, ಆ ಕೆಳಗಿನ ಎಲೆಗಳು ಮಾತ್ರ ಒಣಗೋಗಿರುತ್ತಷ್ಟೆ. ಬಟ್ ಯಾವುದೇ ಕಾರಣಕ್ಕೂ ಇದು ಸಾಯೋದಿಲ್ಲ. ಕೆಲವು ವಾರಗಳ ನಂತರ ಇವು ಮತ್ತೆ ತನ್ನ ಒರಿಜಿನಲ್ ರೂಪವನ್ನು ಪಡೆದುಕೊಂಡಿದೆ. ಅದನ್ನು ನೋಡ್ತಿರ್ಬೋದು. ಮತ್ತೆ ತನ್ನ ಹೊಳಪನ್ನು ಮೆರೆಯುತ್ತಿದೆ. ನಾನು ಈ ಪಾಟ್ಸ್ನ ಪ್ರಿಫರ್ ಮಾಡಲ್ಲ. ಎಲ್ಲ ಗಿಡಗಳು ಕೂಡ ತನ್ನ ಒರಿಜಿನಲ್ ನೆಲೆ, ಈ ಭೂಮಿ ಮೇಲೆ ನೆಲೆಸಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ, ಈ ಸೀಡ್ಲಿಂಗ್ಸ್ ಅಥವಾ ಸ್ಟೆಮ್ ಕಟಿಂಗ್ ಪ್ರೊಪಗೇಷನ್ ಮಾಡೋದಕ್ಕೆ ಈ ಬ್ಯಾಗ್ನ ಯೂಸ್ ಮಾಡ್ತೀನಿ ಅಷ್ಟೆ. ಸೊ ಇನ್ನಷ್ಟು ಗಿಡಗಳ ಬಗ್ಗೆ ಮಾಹಿತಿ ಪಡೆಯೋಕ್ಕೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.